ಮುಂಜಾನೆ ಇದ್ರೇನು ಸಂಜೆಕ್ಕಿದ್ರೇನು ಈ ಹೌಸ್ ವೈಫ್ ಕೆಲಸ ಅಂತೂ ಯಾವಾಗೂ ಮುಗಿಯಂಗಿಲ್ಲ ನೋಡ್ರಿ. ಮುಂಜಾನೆ ನಮ್ಗಿರೋ ಕೆಲಸ ನಾವಿರೋಷ್ಟು ಬ್ಯುಸಿ ರಾಷ್ಟ್ರಪತಿ ಪ್ರಧಾನಮಂತ್ರಿಗಳು ಇರಲ್ಲ ಅನಿಸ್ತದ್ರಿ. ನಮಸ್ಕಾರ ಎಲ್ಲರಿಗೂ, ಕಲಬುರ್ಗಿ ಕನ್ನಡತಿ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಭಾಳ ದಿನದ ಮೇಲೆ ಒಂದು ಒಳ್ಳೆ ಲಾಗ್ ವಿಡಿಯೋ ತೊಗೊಂಬಂದೀನಿ. ಡೈಲಿ ರೆಸಿಪೀಸ್ ವಿಡಿಯೋಗಳೇ ಹಾಕ್ತಿದ್ದೆ, ಅಪರೂಪಕ್ಕೆ ಇವತ್ತೊಂದು ಲಾಗ್ ಮಾಡೀನಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗ್ತದೆ ಅನ್ಕೊತೀನಿ. ನೋಡಿರಿ, ಸಪೋರ್ಟ್ ಕೊಡ್ರಿ. ಹೊಸಬ್ರಾಗಿರೋದ್ರಿಂದ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ಆಗ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಭಾಳ ಜನ ವಿಡಿಯೋ ನೋಡ್ತಿರ್ತೀರಿ, ಆದ್ರೆ ಲೈಕು ಕೊಡೋಂಗಿಲ್ಲ, ಸಬ್ಸ್ಕ್ರೈಬ್ ಆಗಂಗಿಲ್ಲ. ಲೈಕ್ ಮಾಡೋಕೆ ಸಬ್ಸ್ಕ್ರೈಬ್ ಆಗೋಕ್ಕೇನು ನಮ್ಮ ಫೋನ್ಯಾಗಿನ ರೊಕ್ಕ ಏನು ಕಟ್ ಆಗಂಗಿಲ್ಲ ರೀ. ಯಾರ್ಯಾರು ಒಳ್ಳೆ ಕಂಟೆಂಟ್ ಮಾಡ್ತಾರೋ ಅವ್ರು ಎಲ್ಲರಿಗೂ ಸಪೋರ್ಟ್ ಕೊಡಬೇಕು. ನಮ್ಮವ್ರು ನಮಗೆ ಸಪೋರ್ಟ್ ಕೊಡಲಿಲ್ಲ ಅಂದ್ರೆ ಬೇರೆಯವ್ರು ಯಾರು ಕೊಡ್ತಾರೆ ಹೇಳ್ರಿ. ನಾನು ನನ್ನ ಚಾನಲ್ದಾಗ ಒಳ್ಳೆ ರೆಸಿಪೀಸ್ ಹಾಕ್ತೀನಿ, ಒಳ್ಳೆ ವಿಡಿಯೋಸ್ಗಳೇ ಹಾಕ್ತೀನಿ. ಆದರೂ ಸಬ್ಸ್ಕ್ರೈಬರ್ ಮಾತ್ರ ಜಾಸ್ತಿ ಜನ ಬರ್ತಾ ಇಲ್ಲ. ದಯವಿಟ್ಟು ನೋಡಿರಿ, ಯಾರು ವಿಡಿಯೋ ನೋಡತ್ತೀರಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮ್ಮದು ಭಾಳ ಹೆಲ್ದಿ ಲೈಫ್ ಸ್ಟೈಲ್ ಐತಿ. ಉತ್ತರ ಕರ್ನಾಟಕ ಆಗಿರೋದ್ರಿಂದ ನಿಮಗೂ ನಮ್ಮ ಲೈಫ್ ಸ್ಟೈಲ್ ಇಷ್ಟ ಆಗ್ಬೋದು ಮತ್ತು ಒಂದೊಂದು ವಿಷಯಗಳು ನಿಮ್ಗೆ ಯೂಸು ಆಗ್ಬೋದು. ನೋಡಿರಿ, ಇವತ್ತು ಎಲ್ಲ ತರಕಾರಿಗಳು ಕಟ್ ಮಾಡಿಟ್ಟಿದ್ದೆ. ಮುಂಜಾನಿಂದ ಲಾಗ್ ಶುರು ಮಾಡಿಬಿಟ್ಟೀನಿ. ಇದು ಮುಂಜಾನೆ ಅಡುಗೆ. 2 ಥರದ ಪಲ್ಯ ಮಾಡಿದ್ದು. ಒಂದು ಕಾಳುಗಳು 5-6 ಥರದ ಕಾಳುಗಳನ್ನ ನೆನೆಯಿಟ್ಟು ಮೊಳಕೆ ಬರೆಸಿ ಅದರಿಂದ ಪಲ್ಯ ಮಾಡಿದ್ದಿದ್ದು. ಮತ್ತು ಇನ್ನೊಂದು ಕ್ಯಾರೆಟ್ ಮತ್ತು ಹೆಸರುಬೇಳೆ ಹಾಕಿ ಪಲ್ಯ ಮಾಡಿದ್ದೆ. ಮನೆಯವ್ರಿಗೆ ಟಿಫಿನ್ ಕಟ್ಟಿ ಕೊಟ್ಟೆ, ಅವ್ರು ಆದರು. ಮತ್ತು ಹಾಗೆ ಆಲೂಗಡ್ಡೆ ಪರೋಟನೂ ಮಾಡಿದ್ದೆ. ಮತ್ತು ನಾಷ್ಟಕ್ಕಂತೇಳಿ ಅವಲಕ್ಕಿ ಸುಸ್ಲ ಮಾಡಿದ್ದೆ. ಎಷ್ಟೆಲ್ಲ ಅಡುಗೆ ನೋಡಿರಿ, ಇಷ್ಟೆಲ್ಲ ಮಾಡಿದ್ರು ಏನು ಮಾಡೇ ಇಲ್ಲೇನೋ ಅನಿಸ್ಬಿಡ್ತದೆ. ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಮತ್ತೇನು ಮಾಡಬೇಕಪ್ಪ ಅನ್ನೋಂಥ ಯೋಚನೆ ಶುರು ಆಗಿಬಿಡ್ತದೆ ಮಕ್ಕಳಿಗೆ. ಇಷ್ಟೆಲ್ಲ ಉಳಿದಿತ್ತು, ಎಲ್ಲನೂ ಒಂದೊಂದು ಬಟ್ಟಲ್ದಾಗ ತೆಗೆದಿಟ್ಟು ಪಾತ್ರೆ ಎಲ್ಲ ತೊಳ್ಯಾಕಿಟ್ಟೀನಿ. ನೋಡಿರಿ, ನನ್ನ ಮಗನ ಕೆಲಸ ನೋಡಿರಿ. ಸಣ್ಣ ಮಗಂದು ರಿಮೋಟ್ ತಂದು ಬೋಣಿದ ಹಾಕ್ತಾನೆ. ಗಿಲ್ಲುಗಡ್ಡೆ ಬರೀ ಇದ್ರ ಜೊತೆ ಆಟ ನೋಡ್ರಿ. ಒಂದು ಆಟದ ಸಾಮಾನು ಎಷ್ಟಿದ್ರು ಹುಡುಗರು ಆಟ ಆಡಂಗೆ ಇಲ್ಲ. ಭಾಳ ಸಾಕು ಮಾಡಿಬಿಡ್ತಾವೆ. ಸಣ್ಣ ಮಕ್ಳಿದ್ದು ಮನ್ಯಾಗಂತೂ ಗೊತ್ತಿರ್ತೈತಿ. ಸಣ್ಣ ಮಕ್ಕಳಿದ್ದವ್ರಿಗೆ ಅಷ್ಟೇ ಗೊತ್ತಾಗ್ತೈತಿ ಸಣ್ಣ ಮಕ್ಕಳು ಎಷ್ಟು ಟಾರ್ಚರ್ ಕೊಡ್ತಾರಂತೇಳಿ. ಆದರೂ ಅವ್ರೊಂದು ಸ್ಮೈಲ್ ಕೊಟ್ಟರು ಅದೆಲ್ಲ ಮಾಯ ಆಗ್ಬಿಡ್ತದೆ ನೋಡ್ರಿ. ಇನ್ನು ನಾ ಕೆಲಸ ಮಾಡತ್ರ ಇಲ್ಲಿ ನನ್ನ ಮಗ ನೋಡ್ರಿ ಹಾಲು ಕುಡಿತಾನಂತವ. ಬಾ ಕೂಡ್ ಬಾ ಅಂತ ಹೇಳ್ತಿರ್ತಾನ. ಕೆಲಸ ಯಾರು ಮಾಡ್ತಾರ? ಯಾರು ಮಾಡ್ತಾರ? ಪಪ್ಪ ಎಲ್ಲಿ? ಓ, ಪಪ್ಪ ಎಲ್ಲಿ? ಇವನು 1.5 ವರ್ಷದ ಅದಾನೀಗ. ಆದ್ರೂ ನೋಡ್ರಿ ಎಲ್ಲ ತಿಳಿತೈತಿ. ಮತ್ತು ಒಂದು 4-5 ಶಬ್ದಗಳು ಕಲ್ತಾನ. ಮಮ್ಮಿ, ಪಪ್ಪ, ತಗೋತಾ ಇಂಥ ಒಂದು 4-5 ಪದಗಳು ಕಲ್ತಾನೀಗ. ಈಗಿನ ಮಕ್ಕಳು ಭಾಳ ಹುಷಾರಿ. ನಾವು ಇಷ್ಟಿದ್ದಾಗ ಹೆಂಗಿದ್ವು ಹೆಂಗಿಲ್ಲ ಗೊತ್ತಿಲ್ಲ. ಈಗಿನ ಮಕ್ಳಂತೂ ಇಷ್ಟು ಹುಷಾರದಾವಲ್ಲ, ಅದಕ್ಕೆ ಏನು ಮಕ್ಕಳು ಅಂತ ಹೇಳ್ತಾರಲ್ರಿ, ಸುಮ್ಮಲ್ಲ. ಈಗಿನ ಜನ್ರೇಷನ್ ಭಾಳ ಫಾಸ್ಟ್ ಐತಿ. ಎಲ್ಲ ಹಾಯ್. ಸಣ್ಣ ಮಕ್ಕಳು ನೋಡ್ರಿ ಪೂರಾ ದಿನ ಎನರ್ಜೆಟಿಕ್ ಆಗಿರ್ತಾವು, ಖುಷಿಯಾಗಿರ್ತಾವು, ಸಂತೋಷವಾಗಿ ಆಟ ಆಡ್ಕೊಂಡಿರ್ತಾವೆ. ಯಾವ ಚಿಂತೆ ಇರೋಂಗಿಲ್ಲ, ಏನಿಲ್ಲ. ಇನ್ನು ದೊಡ್ಡವನು ಮನ್ಕೊಂಡಿದ್ದ ಇಲ್ಲಿ ತನಕ. ಈಗ ಎದ್ದು ಬಂದು ಕುಂತ ನೋಡ್ರಿ. ಬಂದ ತಕ್ಷಣವೇ TV ಆನ್ ಮಾಡಿ ಕಾರ್ಟೂನ್ ಹಚ್ಕೊಂಡು ಕುಂತು ಬಿಡ್ತಾನೆ. ಇವ ನೋಡಿ ಹಾಯ್ ಮಾಡತ್ತ ನೋಡ್ರಿ. ಈಗ ಎದ್ದು ಬಂದು ಕುಂತಾನ. ಇನ್ನು ಅವನಿಗೆ ಎಬ್ಬಿಸ್ಬಿಟ್ಟು ಸೋಫಾ ಗೀಪ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಕೊಳಕತ್ತೀನಿ ಸರಿಯಾಗಿ. ಅಡುಗೆ ಕೆಲಸ ಮುಗಿದಿತ್ತು. ಇನ್ನು ಈ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ವಿ ಅಂದ್ರೆ ಒಂಥರ ನಿಶ್ಚಿಂತೆ ಆಗ್ಬಿಡ್ತದ್ರಿ ಮುಂದಿನ ಕೆಲಸ ಮಾಡ್ಕೊಳಕ್ಕೆ. ಮುಂಜಾನೆ ಎದ್ದ ತಕ್ಷಣ ಮನೆ ಕ್ಲೀನ್ ಮಾಡ್ಕೊತನಕ ನನಗಂತೂ ಸಮಾಧಾನನೇ ಆಗಂಗಿಲ್ಲ. ಮೊದಲು ಪಟ್ ಅಂತ ಕೆಲಸ ಮುಗಿಸ್ಕೊಂಡು ಭಾಂಡೆ ಮತ್ತು ಬಟ್ಟೆ ಆಮ್ಯಾಗ ಸೌಕಸ್ ಮಾಡ್ಕೊತೀನಿ. ಆದ್ರೆ ಮನೆ ಮೊದಲು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಊರ ಕಡೆ ಎಲ್ಲ ಅಂತಾರಲ್ರಿ, ಮುಂಜಾನೆ ತ್ಯಾವಗಸ ಹುಡುಗಬೇಕು ಮೊದಲು ಅಂತೇಳಿ. ಹಂಗೆ ನನಗೂ ಅದೇ ಅಭ್ಯಾಸ ಐತಿ. ಮೊದಲು ಮುಂಜಾನೆದು ಅಡುಗೆ ಆದ ತಕ್ಷಣವೇ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಸ್ವಚ್ಛ ಮಾಡಿ ಇಟ್ಕೊಂಡ್ಬಿಟ್ನಂದ್ರೆ ಚಲೋ ಅನಿಸ್ತದ. ಇಲ್ಲಂದ್ರೆ ಯಾವಾಗ ಸ್ವಚ್ಛ ಮಾಡ್ತೀನಿ ಅನಿಸ್ಬಿಟ್ಟಿರ್ತದ. ಎಲ್ಲ ಮುಗಿಸೋ ತನಕ ಜಳಕನ ಮಾಡೋಂಗಿಲ್ಲ, ಊಟನ ಮಾಡೋಂಗಿಲ್ಲ. ಒಂದೊಂದು ಸಲ ಭಾಳ ಜಲ್ದಿ 5 ಗಂಟೆ ಎದ್ದಿದ್ನಿ ಅಂದ್ರೆ ಆವಾಗಲೇ ಜಳಕ ಮಾಡಿಬಿಟ್ಟಿರ್ತೀನಿ. ಇದು ಆಮೇಲೆ ನಿಧಾನವಾಗಿ ಮಾಡ್ಕೋತೀನಿ ಕೆಲಸ ಎಲ್ಲ. ಸ್ವಲ್ಪ ಲೇಟಾಗಿ ಎದ್ನಂದ್ರೆ ಎಲ್ಲ ಲೇಟೇ ಆಗಿಬಿಡ್ತದೆ ನೋಡಿರಿ. ಜಳಕನೂ ಲೇಟ್ ಆಗ್ತದೆ, ಊಟನೂ ಲೇಟ್ ಆಗ್ತದೆ. ಜಳಕ ಮುಗಿಸ್ಕೊಂಡು ಬಂದೆ. ಈಗ ಒಂದು ಸ್ವಲ್ಪ ಹೋಗಿ ರಂಗೋಲಿ ಹಾಕೊಂಡ್ಬರ್ತೀನಿ. ನಾನು ದಿನ ರಂಗೋಲಿ ಹಾಕ್ತೀನಿ. ಆದರೆ ಎಲ್ಲ ಗೊತ್ತಿಲ್ಲ, ಸಣ್ಣವ್ರು ಮಾಡ್ತಾರೆ. ಆದ್ರೆ ಹಾಕಿದ ರಂಗೋಲಿ ಹೋಗಿ 1 ತಾಸು 2 ತಾಸು ಬಿಟ್ಟು ಒಳ್ಳೆ ಹೋಗಿ ನೋಡಿದ್ರೆ ರಂಗೋಲಿ ಎಲ್ಲ ಹಳಗಿಸಿ ಹೋಗಿಬಿಟ್ಟಿರ್ತಾರೆ.
ಖರಾಬ್ ಮಾಡಿ ಹೋಗಿರ್ತಾರೆ. ಎಂಥ ಮನಸ್ಥಿತಿ ಇರ್ತದಲ್ಲ ಜನರಿಗೆ. ನಮ್ಮ ಮನ್ಯಾಗ ನಮ್ಮ ಮಕ್ಕಳು ಆ ಥರ ಕೆಲಸ ಮಾಡೋಂಗಿಲ್ಲ. ಸೈಡಿಗೆ ಎದ್ದು ಬರ್ತಾವೆ ಸಣ್ಣ ಮಕ್ಕಳಿದ್ರು. ಯಾರು ಮಾಡ್ತಾರೋ ಏನೋ, ಭಾಳ ಖರಾಬ್ ಅನಿಸ್ಬಿಡ್ತದೆ ರೀ. ರಂಗೋಲಿ ಕೆಡಿಸಿ ಹೋಗ್ಬಿಟ್ರಂದ್ರೆ ಇರಲಿ ಬಿಡ್ರಿ, ಇನ್ನೇನು ಮಾಡೋಕ್ಕಾಗ್ತದೆ. ಹಾಗೆ ಇವತ್ತು ಅಪರೂಪಕ್ಕೆ ನಂದು ಮಗ ಮ್ಯಾಗಿ ಬೇಕು ಮಮ್ಮಿ ಅಂತ ಕೇಳಕತ್ತಿದ್ದ. ಭಾಳ ದಿನ ಅಂದ್ರೇನು ಭಾಳ ತಿಂಗಳುಗಳೇ ಆಯಿತು ನಾ ಮ್ಯಾಗಿ ಗೀಗಿ ಎಲ್ಲ ಮಾಡಂಗೆ ಇಲ್ರಿ ಮನ್ಯಾಗ, ಸುಮ್ಮನೆ ಅಲ್ಲ. ಈಗ ಒಂದು 3-4 ತಿಂಗಳಂತ್ರ ಆಗಿರಬೇಕು ಮ್ಯಾಗಿನೇ ಮಾಡಿರಲಿಲ್ಲ ನಾನು. ಮ್ಯಾಗಿ ಅಲ್ಲಿ ಸ್ಕೂಲ್ನಾಗ ಯಾವಾರ ಹುಡುಗರು ತರ್ತಿರ್ತಾವಲ್ಲ, ಹಾಗಾಗಿ ಅದಕ್ಕೆ ನೆನಪಾಗೈತಿ. ನನಗೂ ಸ್ಕೂಲಿಗೆ ಮ್ಯಾಗಿ ಬೇಕು ಮಮ್ಮಿ ಇವತ್ತು ಅಂತ ಕೇಳತ್ತಿದ್ದ. ಹೋಲ್ ಬಿಡು, ಯಾವಾಗಾರ ಒಮ್ಮೆ ಏನಾಗ್ತದೆ ಅಂತೇಳಿ ಅವ್ನ ಕೈಯಿಂದ ಒಂದು 2 ಪ್ಯಾಕೆಟ್ ಮ್ಯಾಗಿ ತರಿಸಿ ಮಾಡಿಕೊಟ್ಟೆ. ಆಲ್ರೆಡಿ ಅವಲಕ್ಕಿ ತಿಂದಿದ್ದ, ಇದು ಒಂದು ಸ್ವಲ್ಪ ತಿಂತಾನೇನೋ ಅಂತ ಕೊಟ್ಟೆ. ಅದನ್ನು ಒಂದು ಸ್ವಲ್ಪ ತಿನ್ನತ್ತಾನ. ಸ್ಕೂಲ್ ಟೈಮಿಂಗ್ ಆಗೈತೆ ಅವನಿಗೆ. ಅದಿಷ್ಟು ತಿನ್ನಿಸಿ ರೆಡಿ ಅಂತೂ ಮಾಡಿಸೀನಿ, ಜಳಕ ಮಾಡಿಸಿ ಇಬ್ರಿಗೂ ಜಳಕ ಮಾಡಿಸೀನಿ. ಇನ್ನು ಅವನಿಗೆ ಸ್ಕೂಲಿಗೆ ಕಳಿಸ್ಬೇಕಷ್ಟೇ. ಈಗ ಪಟ್ಪಟ ಅಂತ ಉಣಿಸ್ತೀನಿ ಅನ್ನೋಕ್ಕೇನು ಅವರೇ ಉಣ್ತಾರೆ, ಹಾಕಿಕೊಟ್ರೆ ಸಾಕ್ರಿ. ಈ ಸಣ್ಣದೈತಿ, ಸಣ್ಣದಿದ್ರು 1 ವರ್ಷದ ಅದನಂದ್ರು ಅವ್ನು ತಾನೇ ತಿಂತಾನ. ತಿನ್ನಿಸ್ತೀನಿ ಅಂದ್ರೆ ಬ್ಯಾಡ ಅಂತ ನೋಡ್ರಿ. ಚಮಚ ತೊಗೊಂಡು ಹೋಗ್ತಾನೆ, ಚೌಚ ಅಂತಾನೆ. ಚಮಚಲಕ್ಕೆ ಬರಲ್ಲ. ಏನಾರು ಹಾಕಿಕೊಟ್ಟ ತಕ್ಷಣ ಬಂದು ಚಮಚ ತೊಗೊಂಡು ಹೋಗಿ ತನ್ನ ಕೈಲಿ ತಾನೇ ತಿನ್ಕೋತಾನೆ. ಇನ್ನು ಅವನಿಗೂ ಮ್ಯಾಗಿನೇ ಹಾಕಿ ಟಿಫಿನ್ ಬ್ಯಾಗ್ ರೆಡಿ ಮಾಡಿದೆ. ಇನ್ನು ವ್ಯಾನ್ ಬರ್ತೈತಿ. ಟೈಮಿಗೆ ಒಂದು ಚಲೋ ಐತಿ, ಒಂದು 10 ಗಂಟೆಗೆ ಐತಿ. ಮೊದಲಾದ್ರೆ ಮೊದಲನೇ ವರ್ಷ LKG ಹಚ್ಚಿದ್ವಿ, ಅದು 7 ಗಂಟೆಗಿತ್ತು. 7 ಅಲ್ಲ 8 ಗಂಟೆಗಿತ್ತು. 8 ಗಂಟೆಗೆ ಹೋಗ್ಬೇಕಾದ್ರೆ ಭಾಳ ಕಷ್ಟ ಆಗೋದು, ಗಡ್ಬಡ. ಆದ್ರೆ ಈಗ ಬೇರೆ ಸ್ಕೂಲಿಗೆ ಹಚ್ಚಿದ್ರಿಂದ ಇದು 10 ಗಂಟೆಗೆ ಐತ್ರಿ ಸ್ಕೂಲ. ಎದ್ದು ಆಟ ಆಡಿಕೊಂಡು ಜಳಕ ಮಾಡಿಕೊಂಡು ಉಂಡು ತಿಂದು ಆರಾಮಾಗಿ ಹೋಗ್ತಾನೆ. ಗಡ್ಬಡನೇ ಇಲ್ಲ, ನಮಗೂ ಆರಾಮೈತಿ ಟೈಮಿಂಗ. ನೋಡ್ರಿ ಸಣ್ಣ ಬಂದು ಹೆಂಗೆ ನೋಡ್ಕೊಂಡು ನಿಂತ ನೋಡಿ ಕಾರ್ಟೂನ. ಏನು ತಿಳಿತದೋ ಏನಿಲ್ಲೋ, ಇರೋದೇ ಇಷ್ಟೇ ಅದಾವು ಕಾರ್ಟೂನ್ ನೋಡ್ತಾವು. ಕ್ಯಾಮ್ರಾ ಹಿಡಿದ ತಕ್ಷಣ ಬಾಯ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಹಾಯ್ ಮಾಡ್ತಾನೋ ಬಾಯ್ ಮಾಡ್ತಾನೋ ಅವನಿಗೆ ಗೊತ್ತಾ. ಕೈ ಮಾತ್ರ ಮಾಡ್ತಾನೆ. ಅವನಿಗೆ ತೊಗೊಳ್ಳಿಲ್ಲ, ಹಂಗೆ ಸಿಟ್ಟು ಮಾಡ್ಕೊಂಡ. ನೋಡ್ರಿ ಅವ್ನ ಮುಖದ ಮ್ಯಾಗೆ ಎಷ್ಟು ಸಿಟ್ಟೈತಿ ನೋಡ್ರಿ. ಇಷ್ಟು ತನ ಸುಮ್ಮ ಕೂತಿದ್ದ, ಈಗ ಮಾತಾಡಿಸಿದ ತಕ್ಷಣ ಎತ್ಕೊ ಅಂತ ನಿಂತ್ಬಿಟ್ಟ. ಎಲ್ಲ ಹುಡುಗರು ಹಿಂಗೆ ಅದಾವೋ ಇವನಿ ಹಿಂಗೆ ಅದಾನೋ ಗೊತ್ತಿಲ್ಲ. ನಿಮ್ಮ ಮನೆಯಾಗೂ ಮಕ್ಕಳು ಹಿಂಗೆ ಇದ್ವು ಅಂದ್ರೆ ಕಮೆಂಟ್ ಹಾಕ್ರಿ. ಇನ್ನು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡೆ. ಮಗನಿಗೂ ಹೋಗಿ ವ್ಯಾನ್ ಬಂದಿತ್ತು, ಅವನಿಗೂ ಹೋಗಿಬಿಟ್ಟು ಬಂದೆ ಸ್ಕೂಲಿಗೆ. ನಾನು ಊಟ ಮಾಡಿದ್ರಾಯ್ತು ಅಂತೇಳಿ ಡೈರೆಕ್ಟ್ ಊಟನೇ ಮಾಡಿಬಿಡ್ತೀನಿ ರೀ. ನಾಷ್ಟ ಮಾಡ್ಬೇಕಂದ್ರೆ ಟೈಮೇ ಸಿಗಂಗಿಲ್ಲ ನನಗೆ ಜಲ್ದಿ. ಹಂಗಾಗಿ 10 ಗಂಟೆಗೆ ಒಂದು ವ್ಯಾನ್ ಬರ್ತದ, ಅಲ್ಲಿ ಒಂದು ಅರ್ಧ ತಾಸೇ ಹೋಗ್ಬಿಡ್ತದೆ ಬಂದು ಕಾಯೋದ್ರಾಗ. ಡೈರೆಕ್ಟ್ 11 ಗಂಟೆ 10:30 ಗಂಟೆಗೆಲ್ಲ ಊಟ ಮಾಡ್ಕೊಂಡ್ಬಿಡ್ತೀನಿ, ಮುಗೀತು. ಮಧ್ಯಾಹ್ನ ಏನು ಉಣ್ಣೋಕ್ಕೆ ಹೋಗಂಗಿಲ್ಲ. ಈಗ ಆಲೂಗಡ್ಡೆ ಪರೋಟ ಮಾಡಿಕೊಟ್ಟಿದ್ದೆ ಅವರಿಗೂ ಮುಂಜಾನೆ. ನಾನು ಅದೇ ಒಂದು ಪರೋಟ ಮಾಡಿಕೊಂಡು ಮತ್ತು ಒಂದು ಚಪಾತಿ ಒಂದು ಸ್ವಲ್ಪ ರೈಸ ತೊಗೊಂಡು ಊಟ ಮಾಡಿಕೊಂಡೆ. ಪರೋಟ ಮಾಡತ್ತೀನಿ ನೋಡ್ರಿ. ಆಲೂಗಡ್ಡೆ ಪರೋಟ ಮಸ್ತ್ ಆಗ್ತಾವೆ ಮಾತ್ರ. ಆಲೂಗಡ್ಡೆ ಪರೋಟ ಆಲೂಗಡ್ಡೆ ಇಷ್ಟಪಡೋರಿಗೆ ಓಕೆ. ನಮ್ಮ ಮನೆಯವ್ರು ಆಲೂಗಡ್ಡೆನೇ ಇಷ್ಟಪಡೋಂಗಿಲ್ಲ. ಅದಕ್ಕೆ ಇರಲಿ ನೋಡಮ್ ತಿಂತಾರೋ ಇಲ್ವಂತೂ ಒಂದೇ ಮಾಡಿ ಕಟ್ಟಿದ್ದೆ ಅವ್ರಿಗೆ. ಒಂದು 2 ಚಪಾತಿ ಕಟ್ಟಿದ್ದೆ. ಜಾಸ್ತಿ ತಿನ್ನಂಗೆ ಇಲ್ಲ ನಾವು. ಜಾಸ್ತಿ ಆಲೂಗಡ್ಡೆ ಎಲ್ಲ ತಿನ್ನಂಗಿಲ್ಲ, ಅಷ್ಟು ಒಳ್ಳೇದಲ್ಲ ಅಂತಾರಲ್ಲ, ಅದಕ್ಕಾಗಿ ತಿನ್ನಂಗಿಲ್ಲ ಅಷ್ಟು. ಅದು ಗ್ಯಾಸ್ಟ್ರಿಕ್ಕು ಅದು ಇದು ಅಂಥೇಳಿ ಅಪರೂಪಕ್ಕೆ ಮಾಡ್ತಿರ್ತೀವಿ ಅಷ್ಟೇ. ಅದು ನಿನ್ನೆ ಬ್ರೆಡ್ ಸ್ನ್ಯಾಕ್ಸ್ ಮಾಡಿದ್ದೆ, ಅದ್ರಾಗ ಸ್ವಲ್ಪ ಉಳ್ಕೊಂಡಿತ್ತು, ಹಂಗಾಗಿ ಮಾಡ್ಕೊಂಡೆ ಅಷ್ಟೇ ಆಲೂಗಡ್ಡೆ ಪರೋಟ. ಇಲ್ಲಾಂದ್ರೆ ಏನು ಮಾಡ್ಕೊತಿರ್ಲಿಲ್ಲ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆಗಳು ನೋಡ್ರಿ ಎಷ್ಟು ಬಿದ್ದಾವೆ ಭಾಂಡೆಗಳು ಅಂತೇಳಿ. ಸಿಂಕ್ ತುಂಬಿ ಹರಿಯಾಕತ್ತಾವು. ಇವನು ತೊಳಿಬೇಕು ಎಲ್ಲಕ್ಕಿಂತ ಮೊದಲ ಟೈಮ್ ಇಡ್ತದ. ಆದ್ರೆ ಅಲ್ಲಿ ತನಕ ಮಗ ನಿಂದ್ರಂಗಿಲ್ಲ. ನಿದ್ದೆ ಬಂದ್ಬಿಟ್ಟದ ಗುಂಡಾಗ ಮನ್ಕೋತಿ ವಿಜಿ ಮನ್ಕೋತಿ ಅವನಿಗೆ ನಡಿ ಮನ್ಕೋಕತ್ತೀನಿ ಮ್ಯಾಲ ಬಟ್ಟಿ ಮತ್ತು ಭಾಂಡೆ ಮನ್ಕೋಕತ್ತಿ ನಡಿಯಪ್ಪ. ಏನಾರ ಬಟ್ಟೆ ತೊಳಕ್ ಕುಂತೀನಿ ಅಂದ್ರೆ ಅಳ್ಳಕ್ ಶುರು ಮಾಡ್ಬಿಡ್ತಾನೆ. ಕೆಲಸ ಚಾಲು ಆಗ್ತಾವ ನೋಡ್ರಿ. ಇಲ್ಲಾಂದ್ರೆ ಏನು ಮಾಡಕ್ ಬರಂಗಿಲ್ಲ ಅವನಿಗೆ. ಇದೇ ಕೆಲಸ ನೋಡ್ರಿ ಅವ್ನು ಚಂದ. ಆಮೇಲೆ ಉಳ್ಳಾಗಡ್ಡಿ ಟೊಮಾಟೊ ಇದೇ ಜೊತೆನೇ ಆಟ ಆಡ್ತಾರೆ. ಸಣ್ಣ ಮಕ್ಳಿದ್ ಮನೆಗೆ ಹಿಂಗೆ ನೋಡ್ರಿ. ಯಾವಾಗ ಮಕ್ಕಳು ಬಿಡ್ಬೇಕು ಪಟ್ ಅಂತೇಳಿ ಒಂದೇ ಸಾರ್ಕ ಮಾಡ್ಕೊಂಡ್ಬಿಡ್ತೀನಿ ಅಂತ ನಡೆಯಂಗಿಲ್ಲ. ಹೊರಗಂತ್ರ ಮಳೆ ಬರತ್ತದ. ನಮ್ಮ ಕಡೆ ಮಳೆ ಭಾಳ ಐತಿ, ಕಂಟಿನ್ಯೂ ಬರ್ತಾನೆ ಇರ್ತದೆ. ಏನಂದ್ರೆ ಮಹಾರಾಷ್ಟ್ರ ಗೊತ್ತೇ ಐತಿ. ಮಹಾರಾಷ್ಟ್ರ ಇದ್ದವ್ರಿಗೆ ಅದು ಗೊತ್ತಿರಬೇಕು. ನಾವು ಪುನಾದಾಗಿದ್ದೀವಿ. ಮೊದಲು ಬುಸ್ರಿ ಸೈಡ್ ಇದ್ವಿ, ಈಗ ಭೀಮಾ ಕೋರೆಗಾಂವ್ ಅಂತ ಐತಿ, ಅಲ್ಲದೀವಿ. ನೀವು ಈ ಸೈಡ್ನವ್ರು ಯಾರು ಇದ್ರಿ ಅಂದ್ರೆ ನೋಡ್ತಿದ್ರಿ ಅಂದ್ರೆ ಕಮೆಂಟ್ ಹಾಕ್ರಿ. ಮನೆ ಅಂತರ ಸ್ವಚ್ಛ ಆಗೈತಿ, ಎಲ್ಲ ನೀಟಾಗಿ ಜೋಡಿಸಿಟ್ಟಿನಿ. ಆದ್ರೆ ಇವು ಗಿಬ್ಬಿಗಳೆಲ್ಲ ನನ್ನ ಮಗ ತೊಗೊಂಡು ಗಾಡಿ ಮಾಡ್ದಂಗೆ ಮಾಡಿ ಆಟ ಆಡ್ತಿರ್ತಾನೆ. ಅವ್ನಿಗೆ ಎಲ್ಲಿ ಬೇಕೋ ಅಲ್ಲಿ ಹೋಗಿ ನಿಂದಿರಿಸಿ ಅದ್ರ ಮ್ಯಾಗ ನಿಂತು ಅದನ್ನ ನೋಡ್ತಾನೆ. ಏನು ಚಂದನ ಮಾಡಿದ್ರೆ ಮುಗಿಯಂಗೆ ಇಲ್ಲ ಹೆಣ್ಮಕ್ಳದು. ಮೊದಲು ನನ್ನ ಮಗನಿಗೆ ಮನಗಿಸಿ ಆಮೇಲೆ ಬಟ್ಟೆ ಭಾಂಡೆ ಎಲ್ಲ ಮಾಡ್ಕೊತೀನಿ. ಇಷ್ಟ ಆಗೈತ್ರಿ ಇವತ್ತಿನ ವ್ಲಾಗು.
ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ, ಯಾಕಂದ್ರೆ ವಿಡಿಯೋ ಭಾಳ ಲಾಂಗ್ ಆಗ್ತೈತಿ. ಸಿಗ್ತೀನಿ ಮತ್ತು ಮುಂದಿನ ವಿಡಿಯೋದಾಗ. ನಾನು ವಿಡಿಯೋನ ನೋಡ್ತಾ ಇರ್ರಿ, ಸಪೋರ್ಟ್ ಕೊಡ್ತಾ ಇರ್ರಿ. ಮತ್ತು ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಕೊಡ್ರಿ ಅಂತ ಕೇಳ್ಕೊತಾ, ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ದಂದ್ರೆ ಕಮೆಂಟ್ ಹಾಕ್ರಿ. ಸಿಗ್ತೀನಿ ರೀ ಮತ್ತು ಎಲ್ಲರಿಗೂ ಬಾಯ್.